ನಮಸ್ಕಾರ. ನನಗೆ ಅವನಿಗೆ ನಮನ ಸಲ್ಲಿಸೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅವನಿಲ್ಲ ಅಂತ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವನು ನನಗೆ ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಏನೇನು ಅಂತ ಹೇಳೋಕ್ಕೆ ಸಾಧ್ಯವಾಗದೇ ಇರೋಷ್ಟು ಜಾಗಗಳನ್ನು ತುಂಬಿರುವಂಥ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಅಂದರೆ ಒಂದು ಮಾತಲ್ಲಿ ಹೇಳಬೇಕು, ನನಗೆ ನಮ್ಮ ತಾಯಿ ಜನ್ಮ ಕೊಟ್ಟ ನಂತರ ದಿಮಾಕು ಅನ್ನೋ ಚಿತ್ರದ ಮುಖಾಂತರ ಒಂದು ಪುನರ್ಜನ್ಮ ಕೊಟ್ರೆ, ನನ್ನನ್ನು ನಿರ್ದೇಶಕನನ್ನಾಗಿ ಮಾಡಿ ಮರುಜನ್ಮ ಕೊಟ್ಟಿದ್ದು ದಿಲೀಪ್. ಸೊ ಹಾಗಾಗಿ ಅವನಿಗೆ ಏನೋ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಅಥವಾ ಏನು ಹೇಳೋಕ್ಕಾಗಲ್ಲ. ಅಂಥ ಒಂದು ಮೇರು ವ್ಯಕ್ತಿತ್ವ, ಎಷ್ಟು ಮೇರು ವ್ಯಕ್ತಿತ್ವ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ವಿದ್ಯಾ ಬಗ್ಗೆ ಹೇಳ್ಬೇಕಿನ್ನು. ನಾವೆಲ್ಲ ಒಟ್ಟಿಗೆ, ನಮಗೆ ನಾನು ಅವನು ಇಬ್ರು ಒಟ್ಟಿಗೆ ಲವ್ ಮಾಡ್ತಾ ಇದ್ವಿ. ನಾವುಗಳು ಅವರ ಮನೆಯಲ್ಲಿ, ಅಂದರೆ ಅವರವರ ಮನೆಗಳಲ್ಲಿ, ಲೇಡೀಸ್ ಮನೆಗಳಲ್ಲಿ ತೊಂದರೆ ಇದ್ದಿದ್ರಿಂದ ನಮ್ಗೆ ಈ ಪಾರ್ಕು ಸಿನಿಮಾ ಅನ್ನೋ ಆಪ್ಷನ್ಸ್ ಇರಲಿಲ್ಲ. ಸೊ ನಮ್ಮ ಕಾಮನ್ ಫ್ರೆಂಡ್ ಮನೆಯಲ್ಲೇ ಮೀಟ್ ಮಾಡ್ತಾ ಇದ್ವಿ, ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅವನಿಗದೇನೋ ಗೊತ್ತಿಲ್ಲ, ಅಂದರೆ ನಾನು ಅವನು ಆ್ಯಕ್ಚುಲಿ ಆಪೋಸಿಟ್. ಅವನು ನನ್ನ ಕಾಲು ಎಳೆಯೋದು ಅಂದ್ರೆ ಅದೇನೋ ಭಲೇ ಖುಷಿ ಅವನಿಗೆ. ಯಾವಾಗ್ಲೂ ಅಂದ್ರೆ ಓಕೆ ಇವಾಗ ಸರಿ ಹೋಗ್ತಾನೆ, ಕಾಲೇಜ್ ಮುಗೀತು, ಓಕೆ ಇಷ್ಟು ದಿವಸ ಕಾಲು ಎಳಿತಾ ಇದ್ದ, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ಮಕ್ಕಳಾದ್ಮೇಲೆ ಸರಿ ಹೋಗ್ತಾನೆ, ದೊಡ್ಡ ನಿರ್ಮಾಪಕ ಆದ, ದೊಡ್ಡ ನಿರ್ದೇಶಕ ಆದ, ಎಷ್ಟೊಂದು ಸಾಧನೆ ಮಾಡ್ದ. ಈ ಕ್ಷಣಕ್ಕೂ ಡಬಾ ನನ್ನ ಮಗ ಅದೇ ತರ ಕಾಲು ಎಳಿತಾನೆ, ಇರಿಟೇಟ್ ಮಾಡ್ತಾನೆ. ಇವತ್ತು ಅವನು ನನಗೆ ಇರಿಟೇಟ್ ಮಾಡೋದಕ್ಕೆ ಇಲ್ಲ.